ಹಲೋ, ನಮಸ್ತೆ. ಹೇಗಿದ್ದೀರಿ? ಐ ಹೋಪ್ ಇವತ್ತು ಸಂಡೇ ತುಂಬ ಸೂಪರ್ವಾಗಿತ್ತು ಅಂತ. ಇವತ್ತು ನಾವು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಗ್ರೀನ್ ಮಸಾಲ ಮಾಡ್ತಾ ಇದ್ದೇವೆ. ಇದರಲ್ಲಿ ಮ್ಯಾಂಗ್ಳೂರ್ ಸ್ಟೈಲ್ ಅಂತ ಏನಿಲ್ಲ, ನನ್ನ ಸ್ಟೈಲಲ್ಲಿ. ಸೊ ದೆನ್ ಓಕೆ, ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡುವಲ್ಲ. ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡಿ, ತುಂಬ ಕಷ್ಟ ಏನಿಲ್ಲ. ಫಸ್ಟಿಗೆ ನಾವು ಪಾಲಕನ್ನು ಚೆಂದ ಮಾಡಿ ತೊಳೆದು ಬೇಯಲಿಕ್ಕೆ ಇರಬೇಕು. ಪಾಲಕ್ ತುಂಬ ಬಾಯ್ಲ್ ಆಗೋದು ಬೇಡ. ತುಂಬ ಬಾಯ್ಲ್ ಆದರೆ ಎಂತ ಆಗ್ತದೆ, ತಿಂದಾಗೆ ಆಗ್ತದೆ. ಖಾಲಿ ಒಂದು ಹಸಿ ವಾಸನೆ ಹೋದರೆ ಸಾಕು, ಅಷ್ಟು ಬಾಯ್ಲ್ ಆಗಲಿ. ಪಾಲಕ್ ಲೀಫ್ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆ ಆಗ್ತದೆ. ನಿಮಗೆ ಕ್ವಾಂಟಿಟಿಗೆ ಮೇಲೆ ಡಿಪೆಂಡ್. ನಾನು ಒಂದು ಮುಕ್ಕಾಲು kg ಕೋಳಿ ಅಳತೆಗೆ ಮಾಡ್ತಾಯಿದ್ದೇನೆ. ಓಕೆ, ಇದೊಂದು ಕೊದಿ ಬರಲಿ, ಚೆಂದ ಮಾಡಿ ತೊಳೆದು ಬೇಯಲಿಕ್ಕೆ ಇಡಿ. ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ, ಆಯಿತಾ? ರುಚಿಗೆ ಅನುಸಾರ ಬೇಯಲಿದ್ದು. ಆ್ಯಂಡ್ ಪಾಲಕನ್ನು ಈಗ ನಾವು ಗ್ರೈಂಡ್ ಮಾಡ್ತೇವಲ್ಲ, ಬೇರೆ ಬೇರೆ ಮಸಾಲೆ ಒಟ್ಟಿಗೆ ಇದನ್ನು ಗ್ರೈಂಡ್ ಮಾಡೋದು ಬೇಡ. ಪಾಲಕನ್ನು ಸಪ್ರೇಟ್ ಗ್ರೈಂಡ್ ಮಾಡಬೇಕು. ಯಾಕೆಂತ ಹೇಳಿದರೆ ಅದರದ್ದು ಹಸಿ ವಾಸನೆ ಹೋಗಬೇಕು, ಆನಂತರ ಬೇರೆ ಆ್ಯಡ್ ಮಾಡಬೇಕು. ಇಲ್ಲದ್ರೆ ಒಂದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಬರ್ತಾ ಇರ್ತದೆ. ಸೊ ತುಂಬ ಒಳ್ಳೆಯದು ಗ್ರೀನ್ ಲೀವ್ಸ್ ಎಲ್ಲ. ಬಟ್ ಈಗೆಲ್ಲ ಅದರಲ್ಲಿ ಕೆಮಿಕಲ್ ಉಂಟು. ಬಟ್ ಎಷ್ಟಾಗ್ತದೆ ಅಷ್ಟು ಯೂಸ್ ಮಾಡೋದಷ್ಟೇ. ಸೊ ಇದು ಸ್ವಲ್ಪ ಬಾಯ್ಲ್ ಆದರೆ ಸಾಕು, ಜಾಸ್ತಿ ಬಾಯ್ಲ್ ಆಗೋದೇನು ಬೇಡ. ಓಕೆ, ಬಾಯ್ಲ್ ಆಗ್ತಾ ಉಂಟು ನೋಡಿ. ಈಗ ಅದರಲ್ಲಿ ಒಂದು ವೇಳೆ ಏನಾದರೂ ಮಣ್ಣೆಲ್ಲ ಇದ್ದರೆ ಹೋಗಿ ತಳದಲ್ಲಿ ನಿಲ್ತದೆ. ಸೊ ಈ ನೀರನ್ನು ನಾವು ಗ್ರೈಂಡ್ ಮಾಡಲಿಕ್ಕೆ ಹಾಕೋದು ಬೇಡ. ಎಷ್ಟು ತೊಳೆದ್ರೆ ಸಹ ಸೊಪ್ಪು ತರಕಾರಿಯಲ್ಲಿ ಈ ಮಣ್ಣು ಹೊಯ್ಗೆ ಎಲ್ಲ ಕಾಮನ್, ಅದು ಇದ್ದೇ ಇರ್ತದೆ. ಅದು ಬಿಡ್ತದೆ, ಅದು ಈ ದಂಟಲ್ಲಿ ಎಲ್ಲ ಎಳ್ಕೊಂಡದನ್ನು ಸಹ ಅದು ಬಾಯ್ಲ್ ಆಗುವಾಗ ಬಿಡ್ತದೆ. ಸೊ ನಾವು ಅದನ್ನು ಖಾಲಿ ಮೇಲೆದ್ದು ಮಾತ್ರ ಪಕ್ಕದಲ್ಲಿ ತೆಗೆಯುವ. ಎಲ್ಲ ನೀರೆಲ್ಲ ಪಾಲಕ್ ಬೇಯಿಸಿದ್ದು ನೀರು ಒಳ್ಳೆದಂತ ಇನ್ನು ನೀರು ಹಾಕಲಿಕ್ಕೆ ಹೋಗಬೇಡಿ, ಒಳ್ಳೆ ಆಗೋದಿಲ್ಲ. ಅದರಲ್ಲಿ ಮತ್ತೆ ಕಸ ಇರ್ತದೆ ತುಂಬ. ಓಕೆ, ಇದು ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಇಟ್ಟೆ. ಮತ್ತು ಇದೀನಿ ಇಂಗ್ರೀಡಿಯೆಂಟ್ಸ್. ಓಕೆ, ಗ್ರೀನ್ ಚಿಲ್ಲಿ ನಿಮಗೆ ಬೇಕಿದ್ದರೆ ನೀವು ಜಾಸ್ತಿ ಖಾರ ಮಾಡಬಹುದು. ನಾನು 2 ಮೆಣಸು ತೊಗೊಂಡಿದ್ದೇನೆ. ಯಾಕೆಂದರೆ ಈ ದೋಸೆ ಅದಕ್ಕೆಲ್ಲ ತಿನ್ನೋದ್ರಿಂದ ಬೆಳಿಗ್ಗೆ ತುಂಬ ಖಾರ ಬೇಡ ಅಂತ. ಸೊ ಇದನ್ನೆಲ್ಲ ನಾವೊಂದು ಸತಿ ಒಂದು ಆಯಿಲ್ ರೋಸ್ಟ್ ಮಾಡಬೇಕು. ಓಕೆ, ಜಾಸ್ತಿ ಡೀಪಾಗಿ ಫ್ರೈ ಆಗೋದು ಸಹ ಬೇಡ. ನಮ್ಮದು ಇಂಟೆನ್ಷನ್ ಇರೋದು ಹಸಿ ವಾಸನೆ ಹೋಗಲಿಕ್ಕೆ. ಆನಿಯನ್ ಒಂದು ಇಡೀ ತೆಗೆದಿದ್ದೇನೆ, ಸ್ವಲ್ಪ ಗಾರ್ಲಿಕ್, ಒಂದು ಅರ್ಧ ಗಾರ್ಲಿಕ್, ಒಂದು ಫುಲ್ಲು ಟೊಮ್ಯಾಟೊ, 2 ಮೆಣಸು, ಸ್ವಲ್ಪ ಕೊರಿಯಾಂಡರ್ ಲೀಫ್, ಪುದೀನ ಇದಕ್ಕೆ ನಾನು ಹಾಕಲಿಲ್ಲ. ಪುದೀನ ನೀವು ಹಾಕ್ಬೋದು, ಆಯಿತಾ? ಒಳ್ಳೆ ಆಗ್ತದೆ. ಬೇ ಲೀಫ್ ಹಾಕಿದ್ದೇನೆ, ಮತ್ತು ಸ್ವಲ್ಪ ನಾನು ಬಿರಿಯಾನಿ ಎಲೆ ಇತ್ತು ಅದನ್ನು ಹಾಕಿದ್ದೇನೆ. ಮತ್ತು ಬೇಕಿದ್ದರೆ ನಿಮಗೆ ಇದು ನಮ್ಮ ಗಸಗಸೆ ಉಂಟಲ್ಲ, ಅದು ಸಹ ಹಾಕ್ಬೋದು, ಆಯಿತಾ? ಅದು ಸಹ ತುಂಬ ಒಳ್ಳೆ ಆಗ್ತದೆ. ಸೊ ನಾನು ಯಾವ ಐಟಮ್ ಹಾಕಲಿಲ್ಲ, ಯಾವ ಐಟಮ್ ಹಾಕ್ಬೋದು ಅದು ಸಹ ನಿಮಗೆ ಹೇಳಿದ್ದೇನೆ. ಜಿಂಜರ್ ಸಹ ಬೇಕಿದ್ರೆ ಒಂದು ಚಿಕ್ಕದು ಆ್ಯಡ್ ಮಾಡ್ಬೋದು. ಒಂದೊಂದು ಐಟಮಿಗೆ ಸಹ ಅದರದ್ದೇ ಆದ ಟೇಸ್ಟಿಂದ ಸ್ವಲ್ಪ ಟೇಸ್ಟ್ ಬೇರೆ ಆಗ್ತದೆ. ನಾನೀಗ ಇಷ್ಟು ಐಟಮ್ ಮಾತ್ರ ಹಾಕಿದ್ದೇನೆ. ಏನು ಟೇಸ್ಟ್ ಒಟ್ರಾಶಿ ಆಗೋದಿಲ್ಲ, ಒಳ್ಳೆವೇ ಇರ್ತದೆ. ಓಕೆ, ನೋಡಿ ಈಗ ಸಾಧಾರಣ ಇದಾಗಿದೆ. ಇದಕ್ಕಿಂತ ಜಾಸ್ತಿ ಏನಾಗೋದು ಬೇಡ, ಬಾಡಿದರೆ ಸಾಕು. ಕಪ್ ಕಲರ್ ಆಗಬಾರ್ದು. ಯಾವುದು ಸಹ ನಾವು ಒಂದು ಫ್ರೈ ಕೊಡುವಾಗ ಅಂತ ಹೇಳ್ತೇವೆ ನಾವು, ಗ್ರೈಂಡ್ ಮಾಡಲಿಕ್ಕೆ ಜಾಸ್ತಿ ಫ್ರೈ ಆಗಬಾರ್ದು. ಇದಕ್ಕೆ ನೀವು ಕ್ಯಾಶ್ಯೂ ಆ್ಯಡ್ ಮಾಡಿ. ಕ್ಯಾಶ್ಯೂ ಆ್ಯಡ್ ಮಾಡೋದಿದ್ರೆ ಅದನ್ನು ಫ್ರೈ ಮಾಡೋದು ಸಹ ಬೇಡ. ಓಕೆ, ಕ್ಯಾಶ್ಯೂ ಆ್ಯಡ್ ಮಾಡಬಹುದು. ಬಟ್ ನಾನಿಲ್ಲಿ ಕ್ಯಾಶ್ಯೂ ಆ್ಯಡ್ ಮಾಡ್ತಿಲ್ಲ, ಬದಲಿಗೆ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಓಕೆ, 1 ಸ್ಪೂನ್ ಅಷ್ಟು ಮಾತ್ರ, ದೊಡ್ಡ ಸ್ಪೂನಲ್ಲಿ ನಾನು ಹಾಕ್ತಾ ಇದ್ದೇನೆ. ಇದು ಅದರದೇ ಆದ ಟೇಸ್ಟ್ ಇದು ಕೊಡ್ತದೆ. ಇದಕ್ಕೆ ಆ್ಯಕ್ಚುಲಿ ಗ್ರೀನ್ ಕರಿಗೆ ತೆಂಗಿನ ತುರಿ ಹಾಕೋದಿಲ್ಲ, ಬಟ್ ನಾನು ಹಾಕ್ತೇನೆ. ಅದೊಂದು ಸ್ಪೆಷಾಲಿಟಿ. ಅದೇ ನಾನು ಹೇಳಿದೆ, ಅಡಿಗೆಯನ್ನು ಇದ್ದದ್ದನ್ನು ಇದ್ದ ಹಾಗೆ ಮಾಡೋದಕ್ಕಿಂತ ಒಂದೊಂದು ಐಟಮ್ ಆ್ಯಡ್ ಮಾಡಿ ಹೋದರೆ ಅದರದ್ದು ಟೇಸ್ಟ್ ವೈಸ್ ಸಹ ಚೇಂಜ್ ಆಗ್ತದೆ. ಮತ್ತು ಸ್ವಲ್ಪ ಜ್ಯೂಸಿ ಫ್ಲೇವರ್, ಅಂದರೆ ಒಂದು ಕ್ರೀಮಿ ಫ್ಲೇವರ್ ಬರ್ತದೆ. ಕ್ರೀಮಿ ಟೆಕ್ಸ್ಚರ್ ಆಗಲಿ ಇರಬಹುದು, ಫ್ಲೇವರ್ ಆಗಿರಬಹುದು. ಮತ್ತು ಇದಕ್ಕೆ ನಾವು ಜಾಸ್ತಿ ಬಟರ್ ಯೂಸ್ ಮಾಡ್ತೇವೆ. ಓಕೆ, ಬೇಕಿದ್ರೆ ತುಪ್ಪ, ಇಲ್ಲದಿದ್ದರೆ ತೆಂಗಿನ ಎಣ್ಣೆ ಹಾಕಿ. ನಾನು ಇದಕ್ಕೆ ಬಟರ್ ಹಾಕ್ತಾ ಇದ್ದೇನೆ. ಬಟರ್ ಸಹ ಒಳ್ಳೆಯದು. ಈ ಬಟರ್ ಇದು ಟೇಸ್ಟೇ ಬೇರೆ ಬರ್ತದೆ. ಓಕೆ, ಫೈನ್. ಇದು ಸ್ವಲ್ಪ ನೀರಾಗಲಿ. ಅದು ನೀರಾದ ತಕ್ಷಣ ನಾವು ಒಗ್ಗರಣೆ ಇಡುವ. ಒಗ್ಗರಣೆ ಇಡದೆ ಸಹ ಮಾಡಬಹುದು, ಏನು ಇದರಲ್ಲಿ ತೊಂದರೆ ಇಲ್ಲ. ಜಸ್ಟ್ ಇದನ್ನು ಬಟರನ್ನು ಇಟ್ಟು ಅದಕ್ಕೆ ನೆಕ್ಸ್ಟ್ ಗ್ರೇವಿಯನ್ನೇ ಹಾಕಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನಿಲ್ಲಿ ಅಂತ ಮಾಡ್ತಿದ್ದೇನೆ ಅಂತ ಹೇಳಿದರೆ ಒಂದು ಸ್ವಲ್ಪ ಒಗ್ಗರಣೆ ಇಡ್ತಾ ಇದ್ದೇನೆ. ಇದು ನೀರಾಗಲಿ.
ಓಕೆ, ಇದು ನೀರಾದ ತಕ್ಷಣ ನಾವು ಫಸ್ಟ್ ಇದಕ್ಕೆ ಅಂತ ಹಾಕಬೇಕು ಗಾರ್ಲಿಕ್ ಆನಿಯನ್ ಮಾತ್ರ ಹಾಕ್ತಿದ್ದೇನೆ ನಾನು. ಬೇರೆ ಎಂಥ ಒಗ್ಗರಣೆಗೆ ಇಡಲಿಕ್ಕೆ ಹೋಗಲಿಲ್ಲ. ಖಾಲಿ ಆನಿಯನ್ ಸ್ವಲ್ಪ ಫ್ರೈ ಆದರೆ, ಹಸಿ ವಾಸನೆ ಹೋಗೋ ತನಕ ಫ್ರೈ ಆದರೆ ಸಾಕು. ಬೇಕಿದ್ರೆ ನೀವು ನೀರುಳ್ಳಿ, ಟೊಮ್ಯಾಟೊ, ಕರಿ ಲೀಫ್ ಇದೆಲ್ಲ ಹಾಕಿ ಸಹ ಫ್ರೈ ಮಾಡ್ಬೋದು. ಇದು ನೋಡಿ, ಒಂದು ಸ್ಟೀಲಿದು ಪಾತ್ರೆದು ಹಣೆ ಬರ. ಬೇಗ ಎಷ್ಟು ಸ್ಲೋ ಇಟ್ಟರೆ ಸಹ ಬೇಗ ಇದು ಕಲ್ಲರೇ ಚೇಂಜ್ ಆಗ್ತದೆ ಬಟರ್ ಹಾಕಿದ ತಕ್ಷಣ. ಬಟ್ ಓಕೆ ಫೈನ್, ಮತ್ತು ಸರಿ ಆಗ್ತದೆ ಅದು. ಆಯಿಲ್ ಹಾಕಿದರೆ ಹಾಗೆ ಆಗೋದಿಲ್ಲ, ಬಟರ್ ಹಾಕಿದರೆ ಹೀಗೆ ಆಗ್ತದೆ. ತುಂಬ ಸತಿ ಆಗಿದೆ. ಅದು ಎಷ್ಟು ಮೆಲ್ಲ ಇಟ್ಟರೆ ಸಹ ಅದರ ಹಣೆ ಬರ ಅಷ್ಟೆ. ಸೊ ನಾನೀಗ ಇದಕ್ಕೆ ಆನಿಯನ್ ಆ್ಯಡ್ ಮಾಡಿದೆ. ಇನ್ನು ಬೇಕಿದ್ರೆ ನೀವು ಚಿಕ್ಕ ಚಿಕ್ಕ ಪೀಸ್ ಸಹ ಮಾಡಬಹುದು. ನೋಡಿ, ಪೀಸ್ ಐಟಮ್ಸ್, ಸ್ವೀಟ್ನೆಸ್, ತಿಕ್ನೆಸ್, ಮತ್ತು ಸಾಲ್ಟ್, ಮತ್ತು ಶುಗರ್, ಮತ್ತು ಚಿಲ್ಲಿ, ಖಾರ ಇದೆಲ್ಲ ನಿಮ್ಮ ಒಂದು ಟೇಸ್ಟಿಗೆ ಬಿಟ್ಟದ್ದು. ನಾನು ಬೇಸಿಕ್ ಹೇಳ್ತಾ ಇದ್ದೇನೆ, ಅರ್ಥ ಆಯ್ತಾ? ನಿಮಗೆ ಒಂದು ವೇಳೆ ಖಾರ ಜಾಸ್ತಿ ತುಂಬ ಇಷ್ಟ, ಕೆಲವರಿಗೆ ಆಂಧ್ರ ಸ್ಟೈಲ್ ಆಚೆಲ್ಲ ತುಂಬ ಖಾರ ಇಷ್ಟ ಅಂತ ಹೇಳಿದರೆ ನೀವು 3-4 ಮೆಣಸು ಸಹ ಹಾಕ್ಬೋದು. ಅವರು 4-5, 6-7 ಮೆಣಸು ಸಹ ಹಾಕ್ತಾರೆ ಕೆಲವು ಸಾರಿಗೆಲ್ಲ. ಸೊ ಅದು ಟೇಸ್ಟ್ ವೈಸ್ ಡಿಪೆಂಡ್ ಆಗ್ತದೆ. ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ, ಜಾಸ್ತಿ ಸ್ವೀಟ್ ಹಾಗೆಲ್ಲ ಆಗೋದಿಲ್ಲ. ಯಾಕೆಂದರೆ ನಾವು ಮ್ಯಾಕ್ಸಿಮಮ್ ಆಗಿ ಇದನ್ನು ಈ ಬ್ರೇಕ್ಫಾಸ್ಟ್ ತಿಂಡಿ ಉಂಟಲ್ಲ ಅದರೊಟ್ಟಿಗೆ ಸಹ ತಿಂತೇವೆ. ಸೊ ಅದಕ್ಕೋಸ್ಕರ ಜಾಸ್ತಿ ಖಾರ ನಾನು ಪ್ರಿಫರ್ ಮಾಡೋದಿಲ್ಲ. ಇದು 2 ಮೆಣಸು ಸಹ ನಿಮಗೆ ಖಾರವೇ ಆಗ್ತದೆ. ತುಂಬ ಖಾರ ಆಗದಿದ್ರೆ ಸಹ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಆಗ್ತದೆ. ಅಲಕ್ಕ ಚಪ್ಪೆ ಮಾಡಬಾರ್ದು, ಅದು ಸಹ ಒಳ್ಳೆಯದಾಗೋದಿಲ್ಲ. ಈ ಗ್ರೀನ್ ಕರಿ ಎಲ್ಲ ಸ್ವಲ್ಪ ಸಾಧಾರಣ ಇರಬೇಕು. ಸ್ವಲ್ಪ ಖಾರ ಆದರೆ ಸಹ, ತುಂಬ ಸ್ವೀಟ್ ಆದರೆ ಅದು ಒಳ್ಳೆ ಆಗೋದಿಲ್ಲ, ಅದರದ್ದು ಟೇಸ್ಟೇ ಹೋಗ್ತದೆ. ಓಕೆ ಫೈನ್. ಈಗ ನಾನೊಂದು ಮುಕ್ಕಾಲು kg ಅಷ್ಟು ಕೋಳಿತ್ತು, ಅದನ್ನು ಚಂದ ಮಾಡಿ ಕ್ಲೀನ್ ಮಾಡಿ ಒಗ್ಗರಣೆಗೆ ಬೇಯಲಿಕ್ಕೆ ಇಡ್ತೇನೆ. ಅಂದರೆ ಫಸ್ಟ್ ಇದು ಸ್ವಲ್ಪ ಬೇಯಲಿ. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕುವ. ಅರಿಶಿನ ತುಂಬ ಒಳ್ಳೆಯದು ಬಾಡಿಗೆ ಸಹ, ಮತ್ತು ಸ್ಮೆಲ್ಲಿಗೆ ಸಹ ಅಷ್ಟೇ. ಕೆಲವು ಸತಿ ಯಾವುದಾದ್ರೂ ಒಂದು ಮೀನಾಗಲಿ ಕೋಳಿ ಆಗಲಿ ಸ್ಮೆಲ್ ಪುರಲ್ ಅಂತ ಹೇಳ್ತಾರೆ ತುಳುವಲ್ಲಿ, ಹಾಗೆಲ್ಲ ಬಂದರೆ ನಾವು ಅದಕ್ಕೆ ಅರಿಶಿಣ ಹಾಕ್ತೇವೆ. ಸೊ ಅದು ನಿಮಗೆ ಸ್ಮೆಲ್ಲೆಲ್ಲ ಬ್ಯಾಲೆನ್ಸ್ ಆಗ್ತದೆ. ಸೊ ಟೇಸ್ಟ್ ವೈಸಿಗೆ ಸಹ ಒಳ್ಳೆಯದು. ಈಗಲೇ ಚಂದ ಉಪ್ಪು ಹಾಕಿ, ಯಾಕೆಂದರೆ ಕೋಳಿ ಉಪ್ಪು ಎಳೆಯದೆ ಖಾಲಿ ಪದಾರ್ಥ ಉಪ್ಪು ಎಳೆದರೆ ಅದು ಸಹ ಒಳ್ಳೆ ಆಗೋದಿಲ್ಲ. ಬೇಯುವಾಗ ನಾವು ಉಪ್ಪು ಕರೆಕ್ಟ್ ಹಾಕಬೇಕು. ನಾನು ಕಲ್ಲುಪ್ಪು ಯಾವಾಗ ಸಹ ಪ್ರಿಫರ್ ಮಾಡ್ತೇನೆ. ಈಗ ಇರಲಿಲ್ಲ, ಅದಕ್ಕೆ ನಾನು ಹುಡಿ ಉಪ್ಪು ಹಾಕಿದೆ. ಸೊ ಓಕೆ, ಇದೀಗ ಚಂದ ಮಾಡಿ ಬೇಯಲಿ. ಸ್ವಲ್ಪ ಮುಚ್ಚಿಡುವ, ನಾನು ಗ್ರೈಂಡ್ ಮಾಡ್ತೇನೆ. ಓಕೆ, ಇದೀಗ ಆಗಿದೆ. ನಾನು ಮುಚ್ಚಿಟ್ಟು ತೆಗೆದ ತಕ್ಷಣ ಬೇಯುವುದಿಲ್ಲ, ಅದು ಚೂಮಂತದ ಜಾದು ಅಲ್ಲ. ನಾನು ಸ್ವಲ್ಪ ಕಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋದು. ನೀವು ಥಿಂಕ್ ಮಾಡಬೇಡಿ ಅದಷ್ಟು ಬೇಗ ಬೇಯ್ತಾ ಅಂತ. ಸ್ವಲ್ಪ ಟೈಮ್ ತೊಗೊಳ್ತದೆ. ಕೋಳಿ ಒಂದು 10 ನಿಮಿಷ ಆದರೂ ಸಹ ಬೇಯಬೇಕು, ಬ್ರಾಯ್ಲರ್. ಈಗ ನಾನಿದು ಖಾಲಿ ಪಾಲಕ್ ಮಾತ್ರ ಹಾಕಿದ್ದು. ನಿಮಗೆ ಬೇಕಿದ್ರೆ ತುಂಬ ಪಾಲಕ್ ಹಾಕಿ ದಪ್ಪ ಪೇಸ್ಟ್ ಸಹ ಮಾಡ್ಬೋದು. ಇದು ನೋಡಿ, ಒಂದು ಕುದಿ ಬರಬೇಕು. ಯಾಕೆಂದರೆ ಪಾಲಕ್ ಯಾವಾಗ ಸಹ ಒಂದು ಹಸಿ ವಾಸನೆ ಹೋಗಲೇಬೇಕು. ಅದನ್ನು ನೀವು ಆ ಮಿಕ್ಸಿ ಅದು ಮಸಾಲೆ ಒಟ್ಟಿಗೆ ಹಾಕಬಾರ್ದು. ಈಗ ನೋಡಿ, ನಾನು ಸಪ್ರೇಟಾಗಿ ಅದನ್ನು ಗ್ರೈಂಡ್ ಮಾಡಿದ್ದೇನೆ. ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇದು ಯಾಕೆ ಈ ಕಲರ್ ಅಂತ ಹೇಳಿದರೆ, ನಾನು ತೆಂಗಿನ ತುರಿ ಹಾಕಿದ್ರಿಂದ. ಓಕೆ, ನಿಮಗೆ ಬೇಕಿದ್ರೆ ಇನ್ನೂ ಸಹ ನೀವು ಗ್ರೀನ್ ಲೀವ್ಸನ್ನು ಹಾಕಿ, ಅಂದರೆ ಬಾಳೆಲೆ ಹಾಕಬೇಡಿ, ಅದನ್ನು ಹಾಕಿ ಜಾಸ್ತಿ ಮಾಡಿ ಜಾಸ್ತಿ ಕಲರ್ ಬರಿಸಬಹುದು. ನಾನು ಇದೇ ಕಲರ್ ಬರೆಸಿದ್ದೇನೆ. ಇದಕ್ಕೆ ಉಂಟಲ್ಲ ಕ್ರೀಮ್ ಉಂಟು, ಫ್ರೆಶ್ ಕ್ರೀಮನ್ನು ಸಹ ನೀವು ಆ್ಯಡ್ ಮಾಡಬಹುದು. ಫ್ರೆಶ್ ಕ್ರೀಮಿಗೆ ಅದರದೇ ಆದ ಒಂದು ಬೇರೆ ತಿಕ್ನೆಸ್ ಆಗಲಿ ಟೇಸ್ಟ್ ಕೊಡ್ತದೆ. ಅದು ಮಾತ್ರ ನೀವು ಗ್ಯಾಸ್ ಆನ್ ಇಟ್ಟು ಹಾಕಬೇಕಂತ ಏನಿಲ್ಲ, ಗ್ಯಾಸ್ ಆಫ್ ಮಾಡಿ ಹಾಕ್ಬೋದು. ಈಗ ನಾನು ಸ್ವಲ್ಪ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದೀಗ ಕೋಳಿದು ಪೀಸ್ ಎಲ್ಲ ಮಸಾಲೆಯನ್ನು ಎಳೆಯಬೇಕು, ಅಷ್ಟು ಚಂದ ಮಾಡಿ ಬಾಯ್ಲ್ ಆಗಬೇಕು. ಅದಕ್ಕೆ ಕೋಳಿಯನ್ನು ನಾವು ಫಸ್ಟಿಗೆ ಸ್ಟಾರ್ಟಿಂಗಿಗೆ ಅರ್ಧ ಗಂಟೆ ಬೇಯಿಸೋದು ಬೇಡ. ಅದಕ್ಕೆ ನಾನು ನಿಮಗೆ ಹೇಳಿದ್ದು, ಕೋಳಿಯನ್ನು ಫಸ್ಟ್ ಸ್ಟಾರ್ಟಿಂಗ್ 5 ನಿಮಿಷ 10 ನಿಮಿಷದೊಳಗೆ ಬೇಯಿಸಿದರೆ ಬ್ರಾಯ್ಲರ್ ಬೇಗ ಬೇಯ್ತದೆ, ಟೈಸನ್ ಮಾತ್ರ ಲೇಟ್ ಬೇಯೋದು. ಸೊ ಈಗ ನೋಡಿ, ಇದು ಮಸಾಲೆ ಎಳೆದಿದೆ, ಕೋಳಿದು ಕಲ್ಲರ್ ಅಲಕ್ಕ ಚೇಂಜ್ ಆಗಿದೆ. ಈಗ ಈ ಕಲ್ಲರಿಗೆ ಬರಬೇಕು. ಈಗ ಟೇಸ್ಟ್ ವೈಸ್ ಸಹ ಇದು ಚೇಂಜ್ ಆಗಿದೆ. ನೋಡಿ, ಪಾತ್ರೆಯಲ್ಲಿ ಪದಾರ್ಥ ಎಷ್ಟಿತ್ತು ಎಷ್ಟು ಸ್ವಲ್ಪ ಕಮ್ಮಿ ಆಗಿದೆ. ಅದರಲ್ಲಿ ನೋಡಿ, ಬಾರ್ಡ್ರಲ್ಲಿ ಕಾಣ್ತದೆ, ಅದು ಕ್ವಾಂಟಿಟಿ ಕಮ್ಮಿ ಆಗ್ತದೆ ಬೇಯ್ದ ತಕ್ಷಣ, ಅಂದರೆ ಅದು ಇಂಗುತ್ತದೆ ಅಲ್ಲ, ಹಾಗೆ. ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ತಿನ್ನಲಿಕ್ಕೆ. ನೀವು ಸಹ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಇಷ್ಟ ಆಯ್ತಂತ. ಪ್ಲೀಸ್ ಕಮೆಂಟ್, ಶೇರ್, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಉಂಟು. ಥ್ಯಾಂಕ್ ಯು ಸೋ ಮಚ್.